ಬ್ರೆಸ್ಟ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಅಯ್ಯೋ ತುಂಬಾ ಪೇಯ್ನ್ ಇದೆ ಮೇಡಮ್, ಓಡಾಡಕ್ಕಾಗಲ್ಲ. ನಿಮ್ ರಿಪೋರ್ಟ್ ನೋಡಿದ್ರೆ ಅಷ್ಟು ಫುಲ್ಲು 4 ಸ್ಟೇಜ್ ಮೀರ್ ಹೋಗಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ಅದ್ರ ಜೊತೆಗೆ ಈಗಾಗಲೇ ಕನ್ಸಲ್ಟೇಷನ್ ಮಾಡಿ ಸುಮಾರು ತಿಂಗಳಿಂದ ಮೆಡಿಸಿನ್ ತಗೊಂತಾ ಇದ್ದಾರೆ. ಸೊ ಅವ್ರಿಗೆ ಹೇಗೆ ನಮ್ಮ ಮೆಡಿಸಿನ್ ವರ್ಕೌಟ್ ಆಗ್ತಾ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಮೇಡಮ್. ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ. ಎಲ್ಲಿಂದ ಬಂದಿರೋದು? ಲಗ್ಗೆರೆಯಿಂದ ಬಂದ. ವಯಸ್ಸು ಎಷ್ಟು? 32. ಮ್ಯಾಮ್, ನಿಮಗೆ ಫಸ್ಟ್ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತು? ನಮ್ಗೆ 3 ಬ್ಯಾಕ್ ಬಿಫೋರ್ ಅವಾಗ ಗೊತ್ತಾಯ್ತು. ನನ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಬ್ರೆಸ್ಟ್ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರು. ರಿಮೂವ್ ಮಾಡಿಸಿ ಕೀಮೋ ತಗೊಳಕ್ ಹೇಳಿದ್ರು. 8 ಕೀಮೋ ತಗೊಳಕ್ ಹೇಳಿದ್ರು. ನಾನು 4 ಕೀಮೋ ತಗೊಂಡು ಸುಮ್ನೆ ಆಗ್ಬಿಟ್ಟೆ. ಅವಾಗ ಚೆನ್ನಾಗಿದ್ದೆ. ಆಮೇಲೆ ಮತ್ತೆ ಇವಾಗ ತಿರ್ಗಾ ಬಂದಿದೆ. ಬೋನಿಗೆ ಮತ್ತೆ ಬೋನಿಗೆ ಸ್ಪ್ರೆಡ್ ಆಗಿದೆ. ಮ್ಯಾಮ್, ಅವಾಗ ಆಪರೇಷನ್ ಮಾಡಿಸಿದ್ರ ನೀವು? ಬ್ರೆಸ್ಟ್ ಆಪರೇಷನ್ ಮಾಡಿಸಿದ್ದೆ. ಓಕೆ, ಅದಾದ್ಮೇಲೆ ಚೆನ್ನಾಗಿದ್ರ? ಚೆನ್ನಾಗಿದೆ. ಮತ್ತೆ ಇವಾಗ ಮತ್ತೆ ಅಕ್ರೆನ್ಸ್ ಆಗಿರೋದು ಯಾವಾಗ? ಈಗ 6 ಮಂತ್ಸ್ ಆಯ್ತು. 6 ಮಂತ್ಸ್ ಆಯ್ತು. ಓಕೆ, ಇವಾಗ ಪುನರ್ಜನ್ ಆಯುರ್ವೇದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾ ಮೊಬೈಲ್ ಅಲ್ಲಿ ನೋಡಿ ಬಂದಿದ್ದೆ ಮೇಡಮ್. ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಮ್ಯಾಮ್? ಅದು ಮೊಬೈಲ್ ಅಲ್ಲಿ ನಂಬರ್ ಕೊಡ್ತಾ ಇದ್ರು. ಆ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಂಡ್ವಿ. ಆಮೇಲೆ ಹೈದ್ರಾಬಾದಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಅವ್ರು ಹೇಳಿದ್ರು ಇಲ್ಲ, ಕೊರಿಯರ್ ಮೂಲಕ ನಾವು ಕಳಿಸ್ತೀವಿ, ರಿಪೋರ್ಟ್ ಎಲ್ಲ ಕಳ್ಸ್ಕೊಡಿ ಅಂತ ಹೇಳಿದ್ರು. ಆಮೇಲೆ ರಿಪೋರ್ಟ್ ಎಲ್ಲ ನೋಡಿ ನಮ್ಗೆ ಟ್ಯಾಬ್ಲೆಟ್ ಕಳ್ಸ್ಕೊಟ್ರು. ನಾ ತಗೊಂಡ್ಮೇಲೆ ಚೆನ್ನಾಗಿ ಆಗಿದ್ದೀನಿ. ಸೊ ಆನ್ಲೈನ್ ಕನ್ಸಲ್ಟೇಷನ್ ನೀವು ಮಾಡಿದ್ದು? ಹೌದು ಮೇಡಮ್. ಓಕೆ ಮ್ಯಾಮ್, ಮುಂಚೆ ಅಂದ್ರೆ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ಇದ್ರಿ, ಅದಾದ್ಮೇಲೆ ಏನೆಲ್ಲ ಪೇನ್ ಅನುಭವಿಸಿದ್ರಿ ಮ್ಯಾಮ್? ಮೇಡಮ್, ಅದು ನಾನು ಮುಂಚೆ ಚೆನ್ನಾಗೇ ಇದ್ದೆ. ಇವಾಗ ಇದು ಬಂದ್ಮೇಲೆ ಬೋನಿಗೆ ಆದ್ಮೇಲೆ ಬ್ಯಾಕ್ ಪೈನ್, ತುಂಬಾ ಬ್ಯಾಕ್ ಪೈನ್ ಇತ್ತು. ಆಮೇಲೆ ಇದು ಟ್ಯಾಬ್ಲೆಟ್ ತಗೊಂಡ್ಮೇಲೆ ನನ್ಗೆ ಬ್ಯಾಕ್ ಪೈನ್ ಎಲ್ಲ ಸ್ವಲ್ಪ ಕಮ್ಮಿ ಆಯ್ತು. ಊಟ ಎಲ್ಲ ನಾರ್ಮಲ್ ಆಗಿ ತಿಂತ? ಸುಸ್ತೇನಾದ್ರು ಆಗ್ತಾ ಇತ್ತಾ? ಸುಸ್ತಾಗ್ತಾ ಇತ್ತು. ಇವಾಗ ಏನ್ ಸುಸ್ತೇನಾಗಲ್ಲ. ಇವಾಗ ಸುಸ್ತೇನಿಲ್ಲ. ಇವಾಗ ಸುಮಾರು ಎಷ್ಟು ತಿಂಗಳಿಂದ ಮೆಡಿಸಿನ್ ತಗೋತಾ ಇದ್ರ ನಮ್ಮಲ್ಲಿ? ನಾವು ಇದು 6ನೇ ತಿಂಗಳು. 6ನೇ ತಿಂಗಳು. ಸೊ ಈ 6 ಮಂತ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ ಕಾಣಿಸ್ತು ಮ್ಯಾಮ್ ನಿಮ್ಗೆ, ಫಿಸಿಕಲ್ ಆಗಿ ಅಥವಾ ನಿಮ್ಗೆ ಯಾವ ರೀತಿ ಚೇಂಜಸ್ ಆಯ್ತು ನಿಮ್ ಲೈಫ್ ಅಲ್ಲಿ ಅಂತ? ತುಂಬಾ ಪೇಯ್ನ್ ಇದೆ ಮೇಡಮ್, ಓಡಾಡಕ್ಕಾಗಲ್ಲ. ಮತ್ತೆ ಇದ್ರ ಜೊತೆಗೆ ನಾನು ಕೀಮೋನು ತಗೋತಾ ಇದ್ದೀನಿ. 4 ಕೀಮೋ ಆಯ್ತು. ಕೀಮೋ ತಗೊಂಡಾಗಂತೂ ಹೇಳಲೇಬಾರ್ದು, ಆ ತರ ತುಂಬಾ ಪೇಯ್ನ್ ಬರುತ್ತೆ. ಆಮೇಲೆ ಈ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಆ ತರದ್ದೇನು ನೋವು ಏನು ಇರಲ್ಲ. ಈ ಸರಿ ತಗೊಂಡ್ಮೇಲೆ ನಾನು ಒಂದ್ಸರಿ ಕೀಮೋ ತಗೊಂಡಿದ್ದೀನಿ ಅಂದ್ರೆ 1 ವಾರ ಬೇಕು ಎದಳಕ್ಕೆ. ಅಂದ್ರೆ ಈ ಸರಿ ತಗೊಂಡಾಗ 1 ದಿನಕ್ಕೆಲ್ಲ ಚೆನ್ನಾಗಿ ಇದಾದೆ ಮೇಡಮ್. ಬೇಗ ರಿಕವರ್ ಆಗ್ತಾ ಇದ್ದೀರಾ ಮ್ಯಾಮ್? ಫಸ್ಟ್ ನೀವು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದ್ರಿ ಅಂತ ಹೇಳಿದ್ರಿ, ಬಟ್ ಹೆಂಗೆ ನಂಬಿಕೆ ಬಂತು ನಿಮ್ಗೆ ಓಕೆ ಪರವಾಗಿಲ್ಲ ಅಂತ? ಅಂದ್ರೆ ತಗೊಂಡ್ಮೇಲೆ ನನಗೆ ಸ್ವಲ್ಪ ನನಗೆ ಎನರ್ಜಿ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಸುಸ್ತು ಫಸ್ಟ್ ಎಲ್ಲ ಸುಸ್ತಿತ್ತು, ಓಡಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಇದು ತಗೊಂಡ್ಮೇಲೆ ನನಗೆ ಪರವಾಗಿಲ್ಲ ಅನಿಸ್ತು, ನಂಬಿಕೆ ಬಂತು. ಹಂಗಾಗಿ ತಗೊಂಡೆ ಮೇಡಮ್. ಇವಾಗ 6 ಮಂತ್ಸ್ ತಗೊಂತಾ ಇದ್ರ ಪುನರ್ಜನ್ ಬಗ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಇದೆ ಮೇಡಮ್ ತಗೊಂಡು. ಈಗ ನನ್ ರಿಪೋರ್ಟ್ ನೋಡಿದ್ರೆ ಯಾರು ಹಂಗ್ ನಂಬೋದೇ ಇಲ್ಲ. ಯಾಕೆಂದ್ರೆ ನಿಮ್ ರಿಪೋರ್ಟ್ ನೋಡಿದ್ರೆ ಅಷ್ಟು ಫುಲ್ಲು 4 ಸ್ಟೇಜ್ ಮೀರ್ ಹೋಗಿದೆ. ಆದ್ರೆ ನಿಮ್ ರಿಪೋರ್ಟಿಗೂ ನೀವ್ ಇರೋದಕ್ಕೂ ವ್ಯತ್ಯಾಸ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ತುಂಬಾ ಚೇಂಜಸ್ ಆಗಿದೆ? ತುಂಬಾ ಚೇಂಜಸ್ ಆಗಿದೆ ಮೇಡಮ್. ಎಸ್ ಮ್ಯಾಮ್. ಈಗ ರೀಸೆಂಟ್ ಆಗಿ ಏನಾದ್ರು ರಿಪೋರ್ಟ್ ಮಾಡಿಸಿದ್ರಾ? ಇಲ್ಲ ಮೇಡಮ್, ಇವಾಗ ಮಾಡಿಸ್ಬೇಕು. ನೆಕ್ಸ್ಟ್ ಮಂತ್ ಮಾಡಿಸ್ಬೇಕು. ಓಕೆ ಮ್ಯಾಮ್, ಆದಷ್ಟು ಬೇಗ ನೀವು ಕಂಪ್ಲೀಟ್ ಆಗಿ ಹುಷಾರಾಗ್ಲಿ ಅಂತ ಕೂಡ ನಾವು ಬಯಸ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್.